ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಲಾ ಮಾತಾಡ್ತಾ ಇದ್ದೀನಿ ಭಾಳ ದಿವಸದಿಂದ. ನೋಡಿ, ನಾವು ಭಾಳ ದಿವಸದಿಂದ ಒಂದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಪಾಪುಗೆ ಮಂಡೆ ಇತ್ತು, ಚಿಕ್ಕವಳಿಗೆ ಹನಿಕಾಗೆ. ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಬೆಳಗ್ಗೆ ಮಾರ್ನಿಂಗು 6 ಆಗಿದೆ. ನಾವು ಬಂದು ಕಾರ್ನಲ್ಲಿ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಟ್ರೈನಲ್ಲಿ ಹೋಗೋಣ. ಟ್ರೈನಲ್ಲಿ ತುಂಬ ಅದರ ಜರ್ನಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಲ ನಾವು ಟ್ರೈನಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಭಾಳ ಒಂದೆರಡು ಸಾರಿ ಹೋಗಿದ್ದೀವಿ, ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಹೋಗಿಲ್ಲ ನಾವು. ಹಾಗಾಗಿ ಮಕ್ಕಳಿಗೆ ನೋಡೋದಕ್ಕೆ ಅಲ್ಲಿನ ವಾತಾವರಣ, ಟ್ರೈನಲ್ಲಿ ಹೋಗುವಂಥ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಯಡಿಯೂರು ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ನನ್ನ ಅಮ್ಮ ಜೊತೆಗೆ ನನ್ನ ಜೊತೆಗೆ ಅಮ್ಮ ಕೂಡ ಬರ್ತಿದ್ದಾರೆ. ನೋಡಿ, ನಾವು ಯಡಿಯೂರು ಸ್ಟೇಷನ್ಗೆ ಬಂದಿದ್ದೀವಿ. 8:30 ಅಂದರೆ 8:00 ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ, ಕಾರವಾರ ಎಕ್ಸ್ಪ್ರೆಸ್ಸು. ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನನ್ನ ಅಮ್ಮ ಇವರು. ಇದು ಯಡಿಯೂರು ರೈಲ್ವೆ ಸ್ಟೇಷನ್ನು ಫ್ರೆಂಡ್ಸ್. ನಾವು ಮುಂಚೆ ಕಾರಲ್ಲೆಲ್ಲ ಹೋಗಿದ್ದೀವಿ, ಟ್ರೈನಲ್ಲಿ ಹೋಗಿಲ್ಲ ಅಂತ ಹೇಳಿ ಮಕ್ಕಳು, ಅಮ್ಮ ಈ ವರ್ಷ ಅಂದರೆ ದೊಡ್ಡೊಳಗೆ ಟ್ರೈನಲ್ಲಿ ಹೋಗೋದು ಅಂದರೆ ಭಾಳ ಇಷ್ಟ. ಚಿಕ್ಕವಳಂತೂ ಅದ್ರ ಪ್ರಾಣ. ಅದು ಬಸ್ಸಾಗಲಿ ಟ್ರೈನ್ ಆಗಲಿ ಒಟ್ಟಾರೆ ಅದರಲ್ಲಿ ಹೋಗಬೇಕು. ಯಾಕೆಂದರೆ ನಾವು ಜಾಸ್ತಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ. ನನ್ನ ತವ್ರ ಮನೆ ಸ್ವಲ್ಪ ಹತ್ರ ಇರೋದ್ರಿಂದ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದು ಕಡಿಮೆ, ಕಾರಲ್ಲಿ ಅಥವಾ ಗಾಡಿಗಳಲ್ಲಿ ಹೋಗಿರೋದು ಉಂಟು. ಹಾಗಾಗಿ ನನ್ನ ಮಗಳಿಗೆ ಟ್ರೈನು ಬಸ್ ಅಂದರೆ ಬಹಳ ಪ್ರೀತಿ. ಫೈನಲಿ ನಾವು ಟ್ರೈನನ್ನು ಹತ್ತಿದ್ದೀವಿ ಫ್ರೆಂಡ್ಸ್. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ಟ್ರೈನಲ್ಲಿರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡಿ, ನಾವು ಕೂಡ ಅಲ್ಲಿ ಕೂತಿದ್ದೀನಿ. ಬನ್ನಿ, ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಾನು ಕುಕ್ಕೆ ಮತ್ತು ಧರ್ಮಸ್ಥಳ ಎರಡೂ ದಿನಗಳದ್ದು ವ್ಲಾಗ್ನ ಶೇರ್ ಮಾಡ್ತೀನಿ. ಅಂದರೆ ಲಾಂಗ್ ವಿಡಿಯೋ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿರೋದನ್ನ ನಾನು ಇವತ್ತು ಫಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಅಲ್ಲಿಂದ ನಾವು ವಾಪಸ್ ಬಂದಿರೋವಂಥ ಜರ್ನಿನ ನಾನು ಶೇರ್ ಮಾಡ್ತೀನಿ. ನೋಡಿ, ನನ್ನ ಮಗಳಂತೂ ಕಿಟಕಿಯಲ್ಲೇ ಕೂತ್ಬಿಟ್ಟಿದ್ದಾಳೆ. ನೋಡಿ, ಚಿಕ್ಕವಳು ಸ್ವಲ್ಪ ದೂರ ಆಯಿತು, ಚನ್ನರಾಯಪಟ್ಟಣ ಬಿಟ್ವಿ. ಹಾಸನ ಹತ್ತತ್ರ ಬರ್ತಾನೆ ಅವಳು ಅದೇ ಅಂದರೆ ನಾವು ಯಡಿಯೂರಿಂದ ಚನ್ನರಾಯಪಟ್ಟಣ ಬಿಟ್ಟರೆ ಶ್ರಾವಣ ಬೆಳಗೊಳ ಅಂದರೆ ಅವಷ್ಟು ದೂರ ಬರ್ತಿದ್ದಂಗೆ ಅವಳು ಮಲಗಕ್ಕೆ ಶುರುವಾಗ್ಬಿಟ್ಲು. ನೋಡಿ, ಇದು ಅಲ್ಲೇ ನಾವು ಹಾಸನ ಬಿಟ್ಟು ಸಕಲೇಶಪುರ ಹತ್ತತ್ರ ಬರ್ತಾ ಇದ್ದೀವಿ ನಾವು. ಅಲ್ಲಿನ ಊರುಗಳಿವು. ಟ್ರೈನಲ್ಲಿ ಅಷ್ಟೊಂದು ಊರುಗಳು ಕಾಣಲ್ಲ. ಅಂದರೆ ಅಲ್ಲಿನ ನೇಚರ್, ವಾತಾವರಣ ಏನಿದೆ, ಪರಿಸರ ಏನಿದೆ, ಅದು ಮಾತ್ರ ನಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗಂತೂ ಮಳೆಗಾಲ ಆಗಿದ್ದರಿಂದ ತುಂಬ ಗಿಡಗಳು ಹಚ್ಚ ಹಸಿರಾಗಿ ಕೂಡಿ ಬರ್ತಿದೆ. ನೋಡಿ, ಇದನ್ನು ನಾವು ಆ ತುದಿಯಿಂದ ಈ ತುದಿ, ಟ್ರೈನ್ ತುದಿ ಏನಿರುತ್ತೆ ಅದನ್ನು ನಾವು ಜುಗಲ್ಬಂದಿ ಅಂತ ಹೇಳ್ತೀವಿ. ನಮಗೆ ಡಿಗ್ರಿನಲ್ಲಿ ಇದ್ರದ್ದೇ ಒಂದು ಟ್ರೈನಲ್ಲಿ ಹೋಗೋವಂಥದ್ದು. ಯಾರೋ ಒಬ್ಬರು ಕವಿಗಳು ಬರೆದಿರೋ ಅಂಥ ಕಥೆನ ನಾವು ಜುಗಾರಿ ಕ್ರಾಸ್ ಅಂತ ಹೇಳಿ ಒಂದು ಪಾಠನೇ, ಒಂದು ಕನ್ನಡ ಪಾಠದಲ್ಲಿ ನಮಗೆ ಹೆಸರಿಟ್ಟಿದ್ರು, ಜುಗಾರಿ ಕ್ರಾಸ್ ಅಂತ ಹೇಳ್ಬಿಟ್ಟು. ಟ್ರೈನಲ್ಲಿ ಅಂದರೆ ಆ ತುದಿ ಅಂದರೆ ತುದಿಯ ಅಂದರೆ ರೈಲಿಂದು ಆ ತುದಿಯಿಂದ ಈ ತುದಿನ ಏನು ಹೇಳ್ತಾರೆ ಅದನ್ನು ಜುಗಾರಿ ಕ್ರಾಸ್ ಅಂತ ಏನು ಹೇಳ್ತಾರೆ ಅಂದರೆ ಕ್ರಾಸ್ ಆಗೋವಂಥದ್ದು. ಅದನ್ನು ನಾವು ಜುಗಾರಿ ಕ್ರಾಸ್ ಅಂತ ಹೇಳಿ ಓದಿದ್ದುಂಟು. ಇವತ್ತಿನ ಈ ವಿಡಿಯೋಗಳಲ್ಲಿ ನಾನು ತುಂಬ ನಿಮಗೆ ಒಳ್ಳೊಳ್ಳೆ ನೇಚರ್ನ ತೋರಿಸ್ತೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಸ್ಕಿಪ್ಪು ಮಾಡಬೇಡಿ. ಖಂಡಿತ ನಿಮಗೆ ಒಳ್ಳೆ ನೇಚರು, ಒಳ್ಳೆ ವಾತಾವರಣ, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಇವತ್ತು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ.
ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಮಗೆ ಸಕಲೇಶಪುರ ಬಿಟ್ವಿ ನಾವು. ಇಲ್ಲಿಂದ ನಮಗೆ ಕೆನಲ್ಗಳು ಸಿಗುತ್ತೆ, ಅಂದರೆ ಬೆಟ್ಟಗಳನ್ನ ಕೊರೆದು ಹೋಗುವಂಥದ್ದು. ತುಂಬ 52 ಕೆನಲ್ಗಳು ನಮಗೆ ಸಿಗುತ್ತೆ. ಅಲ್ಲಿ ಹೋಗುವಂಥ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು ಸಕಲೇಶಪುರ ರೈಲ್ವೆ ಸ್ಟೇಷನ್ನು ಇಷ್ಟು ದೊಡ್ಡದಾಗಿದೆ ಅಂತ ಅಲ್ವಾ. ಯಾಕೆ ಅಂದರೆ ಇಲ್ಲಿ ಯಾವುದೇ ಅಂದರೆ ನಾವು ಬೆಂಗಳೂರಿಂದ ಬಂದು ಇಲ್ಲಿ ಒಂದು ಅಂದರೆ ಆ ಕಾಲು ಗಂಟೆನಾದರೂ ಟ್ರೈನ್ನ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಒಂದು 20 ನಿಮಿಷನಾದರೂ ಇಲ್ಲಿ ಟ್ರೈನ ನಿಲ್ಲಿಸುತ್ತೆ. ಯಾಕೆ ಅಂದರೆ ಇತ್ತಿಂದ ಮುಂದಕ್ಕೆ ನಮಗೆ ಯಾವುದೇ ಫೆಸಿಲಿಟೀಸು ರೈಲ್ವೆಗೆ ಒಂದು ಮಂಗಳೂರು ತಲುಪೋವರೆಗೂ ಯಾವುದೇ ರೀತಿ ನಮಗೆ ಫೆಸಿಲಿಟೀಸ್ಗಳು ಸಿಗಲ್ಲ. ಅಂದರೆ ರೈಲ್ಗೆ ಬೇಕಂಥದ್ದು, ರೈಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಸರಿ ಮಾಡಿಸೋವಂಥದ್ದು ಅಲ್ಲೇ ಲಾಸ್ಟು ನಮಗೆ. ಹಂಗಾಗಿ ರೈಲ್ಗಳನ್ನು ಸ್ವಲ್ಪ ಅಲ್ಲಿ ನಿಲ್ಲಿಸಿ ಅದನ್ನು ರೈಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡಿ ಹೋಗುವಂಥದ್ದು. ನೋಡಿ, ಇದು ಎತ್ತಿನ ಹೊಳೆ ಏನಂತ ಹೇಳ್ತಾರೆ. ಇಲ್ಲಿಂದ ಎತ್ತಿನ ಹೊಳೆನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ತುಮಕೂರು ಡಿಸ್ಟಿಕ್ಕಿಗೂ. ಅದು ಪೈಪ್ಲೈನ್ ಫ್ರೆಂಡ್ಸ್. ನೋಡಿ, ನಾವು ಒಂದೆರಡು ಸೆಲ್ಫಿ ಕೂಡ ತೆಕ್ಕೊಂಡ್ವಿ, ನಾನು ನಮ್ಮ ಹಸ್ಬೆಂಡು. ತುಂಬ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ. ನನಗಂತೂ ಬಹಳ ಇಷ್ಟ ಆಯಿತು. ಇಲ್ಲಿ ನೋಡಿ, ಕಾಫಿ ತೋಟ, ತುಂಬ ಕಾಫಿ ತೋಟಗಳು ನೋಡಿ ಎಷ್ಟು ಚೆನ್ನಾಗಿದೆ, ಮರ ಗಿಡಗಳು ಅಂತ ಹೇಳಿಬಿಟ್ರೆ ಬಹಳ ಪ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಲ್ಲನ್ನು ಜೋಡಿಸಿರೋ ಅಂಥದ್ದು, ಮರಳು ಕೆಳಗಡೆ ಬೀಳಬಾರ್ದು, ಟ್ರೈನ್ಗೆ ಯಾವುದೇ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಕಲ್ಲುಗಳನ್ನು ಜೋಡಿಸಿ ಅದಕ್ಕೆ ತಂತಿಯಿಂದ ಸ್ವಲ್ಪ ಎಲ್ಲ ಸೇಫ್ಟಿಯಾಗಿ ಮಾಡಿದ್ದಾರೆ. ನೋಡಿ, ನಮಗೆ ಇಲ್ಲಿಂದ ಫಸ್ಟ್ ಕೆನಲ್ ಸಿಗುತ್ತೆ ನಮಗೆ. ಇದು ಫಸ್ಟ್ನೇದು ಇದು ಫ್ರೆಂಡ್ಸ್, ತುಂಬ ದೂರ ಏನೂ ಇಲ್ಲ. ಇದು ನೋಡಿ, ಫಸ್ಟ್ ಅಲ್ಲ ಫ್ರೆಂಡ್ಸ್, ಸೆಕೆಂಡು. ನಾನು ಫಸ್ಟು ಅಂತ ಮಾಡ್ಕೊಂಡೆ, ಫಸ್ಟ್ನೇದು ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇದು 3ನೇದು ಕೆನಲ್ಲು. ತುಂಬ ಕೆನಲ್ಗಳು ಸಿಗುತ್ತೆ ಫ್ರೆಂಡ್ಸ್. ಎಷ್ಟು ಒಂದು ಕೆನಲಲ್ಲಿ ಸ್ಟಾಪೇ ಮಾಡಿಬಿಡ್ತಾರೆ. ಇಲ್ಲಿಂದ ಟ್ರೈನಲ್ಲಿ ಕೂಡ ಲೈಟ್ಗಳು ಕೂಡ ಆನ್ ಮಾಡ್ಕೊತಾರೆ. ನೋಡಿ ಎಷ್ಟು ಆಳ ಇದೆ ಅಂತ ಹೇಳ್ಬಿಟ್ರೆ ಅಷ್ಟು ಆಳ ಇದೆ. ನೋಡಿ ಇಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಇಲ್ಲಿಂದ ಮ್ಯೂಸಿಕ್ನ ಕೊಡ್ತೀನಿ ಫ್ರೆಂಡ್ಸ್. ಅದು ಜಾಸ್ತಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಬೆಟ್ಟಗಳು ಅಂತ ಹೇಳಿಬಿಟ್ರೆ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಬೇಕು. ಅಂಥ ಅರ್ಧ ಕಿಲೋಮೀಟ್ರ್ ಒಳಗಡೆನೂ ಬೆಟ್ಟಗಳನ್ನ ಕಡಿದು ಮತ್ತು ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಸ್ವಲ್ಪ ಒಂದು 5 ನಿಮಿಷ ಜರ್ನಿ ಐತೆ ಅಂಥ ಜಾಗಗಳಲ್ಲೂ ಕೂಡ ಸೇತುವೆಗಳನ್ನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋದಕ್ಕಂತೂ ಒಂದೊಂದು ಸಲ ಎದ್ರುಕೊಳ್ಳೋರ್ಗಂತೂ ಬಾಯಲ್ಲಿ ಬಂದುಬಿಡುತ್ತೆ. ಏನು ಹೇಳ್ತಾರಲ್ಲ, ಕಳ್ಳು ಬಾಯಿಗೆ ಬರುತ್ತೆ ಅಂತಾರಲ್ಲ, ಹಾಗೆ ಅಷ್ಟು ಭಯ ಕೂಡ ಆಗುತ್ತೆ. ಕೆಳಗಡೆ ಅದ್ರ ಪಾತಾಳ ಎಷ್ಟು ಅಡಿ ನೋಡಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಪಾತಾಳ ಇದೆ ಅಂತೇಳ್ಬಿಟ್ಟು, ಆಳ ಇದೆ ಅಂತೇಳಿ. ಅಂಥದ್ರ ಮೇಲೆ ನಮಗೆ ಸೇತುವೆಗಳನ್ನ ಕಟ್ಟಿದ್ದಾರೆ ಕಬ್ಬಿಣದಲ್ಲಿ. ತುಂಬ ಚೆನ್ನಾಗಿದೆ. ಅಂದರೆ ಬ್ರಿಟಿಷರ ಕಾಲದಲ್ಲಿ ಆಗಿರೋವಂಥ ಪ್ಲ್ಯಾನಿಂಗ್ ಇದು. ನಮಗಂತೂ ನೋಡಲಿಕ್ಕೆ ಮತ್ತು ಅದರದ್ದು ಕತೆ ಕೇಳಲಿಕ್ಕೆ ಭಾಳ ಇಷ್ಟ ಆಗುತ್ತೆ. ನಾನು ಡೋರ್ನಲ್ಲೇ ಕೂತಿದ್ವಿ. ಆದರೆ ಡೋರ್ನಲ್ಲಿ ಕೂತ್ಕೊಳ್ಳೋದು ಅಂಥ ಸೇಫ್ಟಿ ಅಲ್ಲ ಅಂತ ಹೇಳ್ತಾರೆ. ಆದರೂ ನಾವು ಕೂತಿದ್ವಿ ನಿಮಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ. ನಾವು ಕೂಡ ನೋಡಿ, ನನ್ನ ಮಕ್ಕಳಂತೂ ಭಾಳ ಖುಷಿಯಾಗ್ಬಿಟ್ಟಿದ್ದಾರೆ. ನೋಡಿ, ಕೆನಲಲ್ಲಿ ಹೋಗ್ತಾ ಇದ್ದರೆ ನೋಡಿ, ಇದು ದೊಡ್ಡ ಕೆನಲ್ ಫ್ರೆಂಡ್ಸ್. ಇದು ತೋರಿಸ್ತಾ ಇದ್ದೀನಲ್ಲ, ಇದು ದೊಡ್ಡದು. ಇದು ಒಂದು ಅರ್ಧ ಗಂಟೆ ಬಂದಿದ್ದೀವಿ ಇದರೊಳಗಡೆ ನಾವು. ಇದು ಅದೆಷ್ಟನೇದು ಅಂತ ಹೇಳ್ತಾರೆ ನೋಡಿ. ನಾನು ವೀಡಿಯೋದಲ್ಲಿ ನೋಡ್ತೀನಿ ತಾಳಿ, ಕ್ಯಾಪ್ಚರ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಸಾರಿ ಫ್ರೆಂಡ್ಸ್, ಕಾಣಿಸ್ಲಿಲ್ಲ. 28ನೇನೋ ಏನೋ ಇರಬೇಕು ಅನಿಸುತ್ತೆ.
ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತಂದರೆ. ಹೇಳ್ತಾ ಇದ್ದೆ ಏನೋ ಕೆನಲಲ್ಲಿ ಬರ್ತಾ ಇದ್ದರೆ ಹುಡುಗರಂತೂ ಓ ಅಂತಾರೆ. ಅದ್ರ ಕೇಳೋದಕ್ಕೆ ಒಂದು ಖುಷಿಯಾಗುತ್ತೆ, ನೋಡಲಿಕ್ಕಂತೂ ಭಾಳ ಇನ್ನೂ ಖುಷಿ. ನೋಡಿ ಇದೆಲ್ಲ ಮರಗಳು, ಕಾಡಿನಲ್ಲಿ ಕಾಡು ಮರಗಳು ಅಂತ ಹೇಳ್ತಾರಲ್ಲ ಅದು. ನೋಡಿ ನನ್ನ ಮಗಳು ಏನೋ ವೀಡಿಯೋ ಮಾಡಬೇಡ ಅಂತೇನೋ ಅವಳದು ವೀಡಿಯೋ ಮಾಡೋಕ್ಕೆ ಹೋದೆ, ಅದಕ್ಕೆ ಬೇಡ ಅಂತ ಇದ್ದಾಳೆ. ತುಂಬ ಚೆನ್ನಾಗಿದೆ. ಸಹ್ಯಾದ್ರಿ ಬೆಟ್ಟಗಳು ಅಂತ ಏನು ಹೇಳ್ತಾರೆ ನೋಡಿ. ಇದು ನಾವು ಕಾಣಿಸ್ತಾ ಇರೋದು ಜುಗಾರಿ ಕ್ರಾಸ್ ಅಂತ. ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಜುಗಾರಿ ಕ್ರಾಸ್. ಮೇಯ್ನ್ ಇದು ಜುಗಾರಿ ಕ್ರಾಸ್. ಒಂದು ಅಂದರೆ ಟ್ರೈನು ಆ ತುದಿಯಿಂದ ಈ ತುದಿ ಏನು ಕಾಣಿಸುತ್ತೆ ಅದು ನಮಗೆ ಜುಗಾರಿ ಕ್ರಾಸ್ ಅಂತ ಹೇಳ್ತಾರೆ. ನಮಗೆ ಡಿಗ್ರಿನಲ್ಲಿ ನಾನು ಹಿಂದಿನ ಸಾಲಿನಲ್ಲಿ ಹೇಳಿದೆ ನೋಡಿ, ಕಾಣಿಸ್ತಾ ಇದೆ. ಇದ್ರದ್ದು ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ನಮ್ಮ ಮನೆಯವರು ವೀಡಿಯೋನ ಮಾಡ್ತಿದ್ದಾರೆ. ನನಗೆ ಸ್ವಲ್ಪ ಭಯ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಟ್ರೈನ್ ಅಂತ ಹೇಳ್ಬಿಟ್ಟು. ಕಾಣಿಸ್ತಾ ಇದೆಯಲ್ಲ ನಿಮಗೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಾರ ಇಲ್ಲ ಕೆಂಪು ನೋಡಿ. ಇದು ಬಂದು ಎಡಕುಮಾರಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು, ಸಕಲೇಶಪುರ ಬಿಟ್ಟರೆ ನೆಕ್ಸ್ಟ್ ಸ್ಟೇಷನು ನಮಗೆ ಇದೇ ಸ್ಟಾರ್ಟ್ ಆಗೋದು. ಇಲ್ಲಿ ಸ್ವಲ್ಪ ಒಂದು ಸೆಕೆಂಡು ಅಂದರೆ ನಿಲ್ಲಿಸ್ತಾರೆ ರೈಲನ್ನ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಜೋರಾಗಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಭಯ. ಅಂದರೆ ಇಲ್ಲಿಂದ ಸಕಲೇಶಪುರದಿಂದ ರೈಲು ತುಂಬ ನಿಧಾನವಾಗಿ ಹೋಗುತ್ತೆ ಫ್ರೆಂಡ್ಸ್. ಎಷ್ಟು ನಿಧಾನ ಅಂತಂದರೆ ಅಷ್ಟು ನಿಧಾನ. ಯಾಕೆಂದರೆ ಬೆಟ್ಟಗಳನ್ನ ಕೊರೆದಿರೋ ಅಂಥದ್ದು, ಸೇತುವೆಗಳಲ್ಲಿ ಮೇಯ್ನು ಸೇತುವೆಗಳಲ್ಲಿ ಹೋಗುವಂಥದ್ದು. ನಂತರ ಎಡಕುಮಾರಿ ಬಿಡ್ತಿದ್ದಂಗೆ ಅಷ್ಟೊಂದು ನಮಗೆ ಅಂದರೆ ಸೇತುವೆಗಳು ಕಡಿಮೆ, ಹಾಗಾಗಿ ಸ್ವಲ್ಪ ಟ್ರೈನು ಫಾಸ್ಟ್ಲಿ ಹೋಗುತ್ತೆ. ನೋಡಿ ಬೆಟ್ಟದಲ್ಲಿ ನೀರು ಹರಿಯೋಂಥದ್ದು ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ನಾವು ಊಟನ 2 ಗಂಟೆ ಆಯಿತು, 1:30-2 ಗಂಟೆ ಟೈಮ್ಸ್ ನೋಡಲಿಲ್ಲ ನಾವು. ಹೊಟ್ಟೆ ಹಸಿದಾಗ್ತಿತ್ತು, ಹಾಗಾಗಿ ಸ್ವಲ್ಪ ಊಟ ಮಾಡೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ನಂತರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಕೊನೆಯದಾಗಿ ಸಿಕ್ತು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನು. ನಾನು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನ ಹೇಗಿದೆ, ಅಲ್ಲಿಂದ ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅಲ್ಲಿಂದ ಬಸ್ಸಲ್ಲಿ ಬಂದು ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ನಮಗೆ ಧರ್ಮಸ್ಥಳಕ್ಕೆ ಬರೋ ಅಷ್ಟೊತ್ತಿಗೆ 3:30 ಆಗೇ ಬಿಡ್ತು. ಮತ್ತು ರೂಮ್ಗೆ ಹೋಗ್ತಾ ಇದ್ದೀವಿ ಆಟೋ ಮಾಡಿಕೊಂಡು. ನಂತರ ನಾವು ರೂಮ್ಗೆ ಹೋಗಿ ನಾವು ಸ್ವಲ್ಪ ವಿಶ್ರಾಂತಿನ ತೊಗೊಂಡ್ಬಿಟ್ಟು ನಂತರ ನಾವು ಮತ್ತೆ ಅದೇ ಆಟೋನ ಅದೇ ಬೇರೆ ಆಟೋ ತೊಗೊಂಡು ನಾವು ಮಂಡೇ ಮಾಡಿಸ್ಬೇಕಾಗಿತ್ತಲ್ಲ, ನಮಗೆ ಟೈಮ್ ಇತ್ತು. 4 ಗಂಟೆಗೆಲ್ಲ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು. ನಂತರ ನಾವು ಮಂಡೇ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹೋಗೋ ಮುಂದೆ ನಾವು ಸ್ವಲ್ಪ ವಾಕ್ ಮಾಡಿಕೊಂಡೇ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗಿದ್ವಿ. ಈಗ ಒಂದು ಸ್ವಲ್ಪ ಅದರಲ್ಲಿ ವೀಡಿಯೋಗಳನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ನ. ಇದು ಬಂದು ಅವರ ಮನೆ ಫ್ರೆಂಡ್ಸ್, ಉಗ್ರಾಣ ಅಂತ ಏನು ಹೇಳ್ತಾರೆ ಅದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.